ಕ್ರಿಶ್ಚಿಯನ್ಸ್ ಮುಂದೆ ಬೇರೆ ಸಮುದಾಯ ಜಾತಿಗಳ ಹೆಸರು ನಮೂದು ಮಾಡಿರೋದಕ್ಕೆ ಮತಾಂತರಕ್ಕೆ ನಾವೇ ಪ್ರೋತ್ಸಾಹ ಕೊಡ್ತಿದ್ವಿ ಅನ್ನೋ ವಿಚಾರಕ್ಕೆ ಹೇಳಿರುವಂಥದ್ದು. ಅಂದರೆ ಸರ್ಕಾರ ತೆಗೆದುಕೊಂಡಿರೋ ಕ್ರಮ ತಪ್ಪಿದೆ ಅಂತ ಹೇಳಿದೆ ಸರ್. ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಮಾಜಿ ಸಚಿವರೇ ಹೇಳಿರುವಂಥ ಮಾತು ಸರ್. ಅದ್ರ ಬಗ್ಗೆ ನನ್ನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಸ್ಟ್ಯಾಂಡ್ ತಗೊತಾರೋ ಅದ್ರ ಪರವಾಗಿ ನಾನು ಹೇಳ್ತೀನಿ. ಬಟ್ ಅಲ್ಲಿ ಕ್ರಿಶ್ಚಿಯನ್ ಅನ್ನೋ ಪದ ಬಂದಿರೋದ್ರಿಂದ ಒಂದೇ ಒಂದು ನನಗೆ ಸಂದೇಹ ಇದೆ. ಛಲವಾದಿ ನಾರಾಯಣ ಸಾಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರವಾಗಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ನನಗೆ ಗೊತ್ತಿಲ್ಲ, ಅವ್ರ ವಿರೋಧ ಪಕ್ಷದ ನಾಯಕರು, ನನಗೂ ಆ ಸಂದೇಹ ಕಾಡ್ತಿದೆ. ಛಲವಾದಿ ನಾರಾಯಣ ಸಾಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದು ನಿಜವಾ? ನಾನು ಆರೋಪ ಮಾಡ್ತಿಲ್ಲ. ನಿಜವೇ ಆಗಿದ್ದರೆ ಯಾಕಾದ್ರಿ? ನೀವು ಕನ್ವರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿಲ್ಲ ಅಂತ ಹೇಳಿಕೆ ಕೊಡಿ. ಯಾಕೆಂದರೆ ತುಂಬ ಜನ ಇವ್ರು ಚರ್ಚ್ಗೆ ಹೋಗಿದ್ದು, ಪ್ರೇಯರ್ ಮಾಡಿದ್ದು ನಮ್ಮ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ನೋಡಪ್ಪ, ಹಿರಿಯ ವ್ಯಕ್ತಿಗಳ ಬಗ್ಗೆ ನಾವು ಆರೋಪ ಮಾಡಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದು ನಿಜವಾ ಇಲ್ಲವಾ ಅಷ್ಟೇ. ದಯವಿಟ್ಟು ಇದು ಉತ್ತರ ನಾನು ಬಯಸ್ತಾ ಇದ್ದೀನಿ ಸರ್ ಛಲವಾದಿ ಅಣ್ಣ ಹತ್ರ. ನಾನು ನನ್ನ ಸರ್ಕಾರ, ನನ್ನ ಹಿರಿಯ ನಾಯಕ, ನಾನು ಆ ಹೇಳಿಕೆ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್. ನನ್ನ ಸರ್ಕಾರದ ಸ್ಟ್ಯಾಂಡ್ ಇದೆಯೋ ಅದು ನನ್ನ ಸ್ಟ್ಯಾಂಡ್ ಅಷ್ಟೇ ಸರ್. ಸರ್, ಅದ್ರ ಬಗ್ಗೆ ನನ್ನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಸ್ಟ್ಯಾಂಡ್ ತಗೊತಾರೋ ಅದ್ರ ಪರವಾಗಿ ನಾನು ಹೇಳ್ತೀನಿ. ಬಟ್ ಅಲ್ಲಿ ಕ್ರಿಶ್ಚಿಯನ್ ಅನ್ನೋ ಪದ ಬಂದಿರೋದ್ರಿಂದ ಒಂದೇ ಒಂದು ನನಗೆ ಸಂದೇಹ ಇದೆ. ಛಲವಾದಿ ನಾರಾಯಣ ಸಾಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರವಾಗಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ನನಗೆ ಗೊತ್ತಿಲ್ಲ, ಅವ್ರ ವಿರೋಧ ಪಕ್ಷದ ನಾಯಕರು, ನನಗೂ ಆ ಸಂದೇಹ ಕಾಡ್ತಿದೆ. ಛಲವಾದಿ ನಾರಾಯಣ ಸಾಮಣ್ಣವರೇ, ತಾವು ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದು ನಿಜವಾ? ನಾನು ಆರೋಪ ಮಾಡ್ತಿಲ್ಲ. ನಿಜವೇ ಆಗಿದ್ದರೆ ಯಾಕಾದ್ರಿ? ನೀವು ಕನ್ವರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿಲ್ಲ ಅಂತ ಹೇಳಿಕೆ ಕೊಡಿ. ಯಾಕೆಂದರೆ ತುಂಬ ಜನ ಇವ್ರು ಚರ್ಚ್ಗೆ ಹೋಗಿದ್ದು, ಪ್ರೇಯರ್ ಮಾಡಿದ್ದು ನಮ್ಮ ಭಾಗದಲ್ಲಿ, ದೇವನಹಳ್ಳಿ ಭಾಗದಲ್ಲಿ ನನಗೆ ಮಾತಾಡಿದ್ರು. ನಾನು ಹೇಳಿದೆ, ನೋಡಪ್ಪ, ಹಿರಿಯ ವ್ಯಕ್ತಿಗಳ ಬಗ್ಗೆ ನಾವು ಆರೋಪ ಮಾಡಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದು ನಿಜವಾ ಇಲ್ಲವಾ ಅಷ್ಟೇ. ದಯವಿಟ್ಟು ಇದು ಉತ್ತರ ನಾನು ಬಯಸ್ತಾ ಇದ್ದೀನಿ ಸರ್ ಛಲವಾದಿ ಅಣ್ಣ ಹತ್ರ. ನಾನು ನನ್ನ ಸರ್ಕಾರ, ನನ್ನ ಹಿರಿಯ ನಾಯಕ, ನಾನು ಆ ಹೇಳಿಕೆ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್. ನನ್ನ ಸರ್ಕಾರದ ಸ್ಟ್ಯಾಂಡ್ ಇದೆಯೋ ಅದು ನನ್ನ ಸ್ಟ್ಯಾಂಡ್ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.